ಅಪ್ಡೇಟ್ ಗಳಲ್ಲಿ ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ ಸರ್ ಬೈ. ಯಾವ ಅಪ್ಡೇಟ್ ಬೆಸ್ಟ್ ಇವಾಗ? ಬ್ರೋ ಅಪ್ಡೇಟ್ ಬಗ್ಗೆ ನಾವೇನು ಹೇಳಕ್ಕೆ ಆಗಲ್ಲ. ಯಾವ ತರ ವರ್ಸ್ಟ್ ಅಪ್ಡೇಟ್ ಇದೆ ಅಂದ್ರೆ ಇದು 26.5 ನಿನ್ನೆ ಇಲ್ಲಿ ನೋಡಿ ಹೆಂಗಾಗಿದೆ ಸ್ಕ್ರೀನ್ ನೋಡಿ. ಇದು ಈ ತರ ಫುಲ್ ವೈಟ್ ಡಿಸ್ಪ್ಲೇ ಆಗ್ಬಿಟ್ಟಿದೆ. ವೈಟ್ ಡಿಸ್ಪ್ಲೇ ಇಲ್ಲಾಂದ್ರೆ ಗ್ರೀನ್ ಡಿಸ್ಪ್ಲೇ ಆಗ್ತಾ ಇದೆ, ಇಲ್ಲಾಂದ್ರೆ ಲೈನ್ ಬರೋದು. ನೀವ್ ಯಾವ್ದೇ ಅಪ್ಡೇಟ್ ಮಾಡಿ ಫಸ್ಟ್ ಯೂಟ್ಯೂಬ್ ನ ಚೆಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಅದ್ರದ್ದು ರಿವ್ಯೂ ತಗೊಳ್ಳಿ. ಇವಾಗ ಏನ್ ಮಾಡ್ತಾರೆ, ಇವಾಗ ತಗೊಂಡು ಹೋಗ್ಮೇಲೆ ಅಪ್ಡೇಟ್ ಮಾಡ್ಲೇಬೇಕು ಬ್ರೋ. ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಫೋನ್ ಸ್ಲೋ ಆಗುತ್ತೆ, ಆ ತರ ಇಶ್ಯೂಸ್ ಇರುತ್ತೆ. ಆದ್ರೆ 26.5 ಅಪ್ಡೇಟ್ ಬಂದ್ರೆ ಈ ತರ ಅಪ್ಡೇಟ್ ಇದೆ, ಡಿಸ್ಪ್ಲೇನೆ ಬ್ಲಾಂಕ್ ಆಗ್ಬಿಡ್ತಾ ಇದೆ. ಇದಕ್ಕೆ ಏನ್ ಮಾಡಕ್ಕಾಗಲ್ಲ, ಇವಾಗ ಕಂಪ್ನಿಯಿಂದ ಬಂದಿರೋದು. ಆಮೇಲೆ ನೀವು ಎಲ್ಲೇ ಯಾವ್ದೇ ಶಾಪ್ ಅಲ್ಲಿ ತಗೊಂಡ್ರು, ಎಲ್ಲೇ ಬೈ ಮಾಡಿದ್ರು 13 Pro Max ಮತ್ತೆ 12 Pro Max ಇದ್ರಲ್ಲೆಲ್ಲ ಅಪ್ಡೇಟ್ ಸಿಕ್ಕಾಬಿಡೋ ಇಶ್ಯೂ ಬರ್ತಾ ಇದೆ. ಆಮೇಲೆ ನೀವು ಅಪ್ಡೇಟ್ ಮಾಡಿ ಆಮೇಲೆ ಹೋಗ್ಬಿಡಿ ಸ್ಟೋರ್ ಅವ್ರನ್ನ ಇದ್ ಮಾಡಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಇದು ಕಂಪ್ನಿಯಿಂದ ಬರ್ತಾ ಇರೋದು ಅಪ್ಡೇಟ್. ಈ ತರ ಇಲ್ಲಿ ನೋಡಿ ವೈಟ್ ಡಿಸ್ಪ್ಲೇ ಇಲ್ಲಾಂದ್ರೆ ಗ್ರೀನ್ ಡಿಸ್ಪ್ಲೇ, ಲೈನ್ ಬರೋದು, ಇದೆಲ್ಲ ಇಶ್ಯೂ ಆಗ್ತಾ ಇರೋದು 26.5 ಅಪ್ಡೇಟ್ ಅಲ್ಲಿ. ಆಮೇಲೆ ತಗೊಂಡ್ಬಿಡಿ ಹೋಗಿ ಸ್ಟೋರ್ ಅವ್ರ ಹತ್ರ ಮತ್ತೆ ಯಾವ ಶಾಪ್ ಅಲ್ಲಿ ತಗೊಂಡ್ರಿ ಅವ್ರ ಹತ್ರ ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದು ಬಂದು ಜಸ್ಟ್ ಅಪ್ಡೇಟ್. ಬೇಕಂದ್ರೆ ಆಮೇಲೆ ಫ್ಲೆಕ್ಸ್ ಚೇಂಜ್ ಮಾಡ್ಬೋದು. ನಿಮ್ಗೆ ಎಷ್ಟು ಯಾವ್ದೇ ಶಾಪ್ ಅಲ್ಲಿ ತಗೊಂಡ್ರು ಫ್ಲೆಕ್ಸ್ ನಿಮ್ಗೆ ಏನ್ ಪ್ರೈಸ್ ಇರುತ್ತೆ 50% ಆಫ್ ಅಲ್ಲಿ ಮಾಡ್ಕೊಡ್ತಾರೆ. ಬ್ರೋ ಇವಾಗ ಯಾರೆಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಐಫೋನ್ ತಗೊಂಡ್ಮೇಲೆ ಯಾವ ತರ ಅದನ್ನ ಮೇಂಟೆನೆನ್ಸ್ ಮಾಡ್ಬೇಕು ಅಂತ. ನೀವು ಯಾವ್ದೇ ಐಫೋನ್ ತಗೊಳ್ಳಿ, ಫಸ್ಟ್ ಚಾರ್ಜರ್ ಒರಿಜಿನಲ್ ಯೂಸ್ ಮಾಡ್ಬೇಕು. ಚಾರ್ಜರ್ ಒರಿಜಿನಲ್ ಯೂಸ್ ಮಾಡಿ, ಮತ್ತೆ 100 ಆಗಕ್ಕೆ ಬಿಡಬಾರ್ದು. 80, 100 ಗಿಂತ ಕೆಳಗಡೆನೆ ರಿಮೂವ್ ಮಾಡ್ಬೇಕು ನೀವು. ಮತ್ತೆ ಯಾವಾಗ್ಲೂ ಫೋನ್ ನ ಡೆಡ್ ಆಗಕ್ಕೆ ಬಿಡಬಾರ್ದು. 20% ಗೆ ಲೋ ಪವರ್ ಮೋಡ್ ಬರುತ್ತೆ, ಆ ಟೈಮಲ್ಲಿ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡಿ. ಯಾಕಂದ್ರೆ ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ, ಚಾರ್ಜಿಂಗ್ ಹಾಕ್ತಾರೆ ಅದ್ರಲ್ಲೂ ಯೂಸ್ ಮಾಡ್ತಾ ಇರ್ತಾರೆ, ಮತ್ತೆ ಓವರ್ ನೈಟ್ ಚಾರ್ಜ್ ಮಾಡ್ತಾರೆ. ಈ ತರ ಮಾಡೋದ್ರಿಂದ ನಿಮ್ಗೆ ಬ್ಯಾಟ್ರಿ ಡ್ರೈನ್ ಆಗುತ್ತೆ, ಮತ್ತೆ ಬ್ಯಾಟ್ರಿ ಉತ್ಕೊಳ್ಳುತ್ತೆ. ಬ್ಯಾಟ್ರಿ ಉತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆತರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ಯಾರಿಗೂ ಏನ್ ಗೊತ್ತಿರಲ್ಲ, ಅವ್ರು ತಗೊಂಡು ಹೋಗ್ಬಿಡ್ತಾರೆ. ಭಯ, ನನ್ಗೆ ಫೋನ್ ಬಂದಿತ್ತು, 2-3 ಕಾಲ್ ಬಂದಿತ್ತು. ಭಯ ನಂದು ಬ್ಯಾಟ್ರಿ ಎಲ್ಲಿ ಇಳ್ದೋಗ್ತಾ ಇದೆ, ಬ್ಯಾಟ್ರಿ ಉತ್ಕೊಂಡ್ಬಿಟ್ಟಿದೆ, ಆತರ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಯೂಸ್ ಬ್ಯಾಟ್ರಿ ನೀವು ಲೋಕಲ್ ಚಾರ್ಜ್ ಯೂಸ್ ಮಾಡಿ, ಬ್ಯಾಟ್ರಿ ಹೆಲ್ತ್ ಇಳ್ದೋಗುತ್ತೆ. ಆಮೇಲೆ ಇಳ್ದೋಗೋದ್ರಿಂದ ಏನಂತಾರೆ, ಲೋಕಲ್ ಯೂಸ್ ಮಾಡಿದಾರೆ ಅಂತ ಬರಲ್ಲ. ಯಾರು ಶಾಪಿಂದ ತಗೊಂಡ್ರೆ ಅವ್ರು ಏನ್ ಹೇಳ್ಕೊಂತಾರೆ, ಬ್ಯಾಟ್ರಿನ ಬೂಸ್ಟ್ ಮಾಡಿ ಕೊಡ್ತಾರೆ ಅಂತ. ಬನ್ನಿ ಇಲ್ಲಿ ಬೂಸ್ಟ್ ಎಲ್ಲ ಮಾಡಕ್ಕೆ ಹೋಗಲ್ಲ ಸೆಟ್ಗೆಯಲ್ಲಿ. ಇಲ್ಲಿ ನೋಡಿ ಎಷ್ಟಿದೆ ಅಂತ, 76 ಬ್ಯಾಟ್ರಿ ಹೇಳ್ತಿದ್ಯಾ. ಬೂಸ್ಟ್ ಏನಾದ್ರು ಆಗಿದ್ಯಾ ಇಲ್ಲ ಅಂತ ಚೆಕ್ ಮಾಡಕ್ಕೋಸ್ಕರ ನೀವು ಹೆಂಗೆ ಇದನ್ನ ನೋಡ್ಬೇಕು ಅಂದ್ರೆ, ಫಸ್ಟ್ ಕ್ಯಾಮ್ರಾ ಓಪನ್ ಮಾಡಿ, ಬನ್ನಿ ತೋರಿಸ್ತೀನಿ. ಇದು ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾನ ಓಪನ್ ಮಾಡಿ ಇದನ್ನ ಹಿಂಗೆ ಮಾಡಿ ನೋಡ್ಕೊಳ್ಳಿ ಎಷ್ಟು ಕ್ಯಾಮ್ರಾ ಹೋಗ್ತಾ ಇದೆ ಅಂದ್ರೆ ನೋಡ್ಕೊಳ್ಳಿ. ಇದ್ರಲ್ಲಿ ಒಂದು 200 to 300 ಫೋಟೋಸ್ ನ ಕ್ಲಿಕ್ ಮಾಡಿ. 300 ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು % ಇಳಿಯುತ್ತೆ ಅಂತ. ನೋಡ್ಕೊಳ್ಳಿ, ಈ ತರ ಬಸ್ಟ್ ಕ್ಯಾಮ್ರಾ ಬಸ್ಟ್ ಮಾಡಿ ಇಲ್ಲಿ ತೋರಿಸುತ್ತೆ ನೋಡಿ. ಒಂದು 300 ಫೋಟೋಸ್ ನ ಕ್ಲಿಕ್ ಮಾಡಿ. ಇದ್ರಲ್ಲಿ ಈ ತರ ಹಂಗೆ 300 ರೈಟ್ ಮಾಡಿ ನೋಡಿ, ಆಯ್ತು. 300 ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ ಎಷ್ಟು % ಇಲ್ದು. ಜಸ್ಟ್ 2% ಇಲ್ದಿದ್ದು ಬ್ರೋ, ಜಸ್ಟ್ 2%. 300 ಫೋಟೋಸ್ಗೆ 2% ಇಳಿಯುತ್ತೆ. ಇದು ಇದ್ರೆ ನಿಮ್ಗೆ ಒರಿಜಿನಲ್ ಇರೋದು. ಏನಾದ್ರು ನಿಮ್ಗೆ ಬ್ಯಾಟ್ರಿ ಬೂಸ್ಟ್ ಆಗಿರೋದಂದ್ರೆ ಕಮ್ಮಿ ಅಂದ್ರೂ 8 to 9% ಇಲ್ದೇ ಇಳಿಯುತ್ತೆ. ಬೂಸ್ಟ್ ಇರೋದನ್ನ ನೋಡಿ ತಗೊಳ್ಳಿ, ಈ ತರ ಚೆಕ್ ಮಾಡಿ ತಗೊಳಕ್. ಬೆಸ್ಟ್ ಡೀಲ್ ಬೆಸ್ಟ್ ಆಫರ್ಗೋಸ್ಕರ ಸತ್ಯ ಮೊಬೈಲ್ಸ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರು ನಮ್ಗೆ ಡೈರೆಕ್ಟ್ ಕಾಲ್ ಮಾಡಿ. ನಂದು ಬಯೋಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ ಕೇಳ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೆ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ, ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಅಪ್ಡೇಟ್ ಮಾಡ್ಬೇಕು ಅಂತ. ಇದ್ರ ಬಗ್ಗೆ ಇನ್ನ ವಿಡಿಯೋ ಮಾಡಿದ್ರೆ ತುಂಬಾ ದೊಡ್ಡದಾಗತ್ತೆ. ಎಷ್ಟಾಗುತ್ತೆ ಅಷ್ಟು ಎಲ್ಲ ಶೇರ್ ಮಾಡಿ. ಅಪ್ಡೇಟ್ ನ 26.5 ಮಾಡಕ್ಕೆ ಹೋಗ್ಬಿಡಿದು.